ಗಿಫ್ಟ್ ಕೊಡಬೇಕು. ತ್ರಿವಿಕ್ರಮ್ಗೆ ಕೊಡಕ್ ಇಷ್ಟಪಡ್ತೀರಿ ಸರ್. ಎಂತ ಸರ್ಪ್ರೈಸ್ ಅಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ, ಪ್ರೀತಿ ಹೀಗೆ ಸ್ಪರ್ಧಿಗಳಲ್ಲಿ ಒಂದಕ್ಕೊಂದು ಭಾವನಾತ್ಮಕ ಸಂಬಂಧ ಬೆಳೆದ್ಬಿಡುತ್ತೆ. ಕೆಲವೊಂದು ಅರ್ಧದಲ್ಲೇ ಕೈಕೊಟ್ಟರೆ ಕೆಲವೊಂದು ದೀರ್ಘವಾಗಿ ಸಾಗುತ್ತವೆ. ಸ್ಪರ್ಧಿಗಳಲ್ಲಿ ಸಂತಸದ ವಾತಾವರಣ ಮೂಡಿದ್ದು ಎಲ್ಲರೂ ಸುದೀಪ್ ಮುಂದೆ ಫುಲ್ ಜೋಶ್ ಆಗಿ ಮಾತನಾಡಿದ್ದಾರೆ. ಸದ್ಯ ವಿಷಯ ಏನಪ್ಪ ಅಂದರೆ, ತ್ರಿವಿಕ್ರಮ ಹಾಗೂ ಭವ್ಯ ಗೌಡ ನಡುವೆ ಏನಿದೆ? ಕಿಚ್ಚ ಹೇಳಿದ ಮಾತಿಗೆ ಭವ್ಯ ನಾಚಿ ನೀರಾಗಿದ್ಯಾಕೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ, ಪ್ರೀತಿ ಹೀಗೆ ಸ್ಪರ್ಧಿಗಳಲ್ಲಿ ಒಂದಕ್ಕೊಂದು ಭಾವನಾತ್ಮಕ ಸಂಬಂಧ ಬೆಳೆದು ಬಿಟ್ಟಿದೆ. ಕೆಲವೊಂದು ಅರ್ಧದಲ್ಲೇ ಕೈಕೊಟ್ಟರೆ ಕೆಲವೊಂದು ದೀರ್ಘವಾಗಿ ಸಾಗುತ್ತವೆ. ಸ್ಪರ್ಧಿಗಳಲ್ಲಿ ಸಂತಸದ ವಾತಾವರಣ ಮೂಡಿದ್ದು ಎಲ್ಲರೂ ಸುದೀಪ್ ಮುಂದೆ ಫುಲ್ ಜೋಶ್ ಆಗಿ ಮಾತನಾಡಿದ್ದಾರೆ. ಸದ್ಯ ವಿಷಯ ಏನಂದ್ರೆ, ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಏನಿದೆ? ಕಿಚ್ಚ ಹೇಳಿದ ಮಾತಿಗೆ ಭವ್ಯ ನಾಚಿರುವುದು ಯಾಕೆ? ಮನೆಯಲ್ಲಿ ತ್ರಿವಿಕ್ರಮ್, ಭವ್ಯ, ಗೌತಮಿ, ಮೋಕ್ಷಿತಾ, ಮಂಜು, ಹನುಮಂತ, ಧನ್ರಾಜ್, ರಜತ್, ಚೈತ್ರ ಹಾಗೂ ಐಶ್ವರ್ಯ ಸೇರಿ ಒಟ್ಟು 10 ಸ್ಪರ್ಧಿಗಳಿದ್ದಾರೆ. ಇದರಲ್ಲಿ 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಒಬ್ಬರು ಅಥವಾ ಇಬ್ಬರು ಮನೆ ಖಾಲಿ ಮಾಡಬಹುದು. ಅದು ಯಾರು ಎನ್ನುವುದು ಇಂದು ರಾತ್ರಿ ಗೊತ್ತಾಗಲಿದೆ. ಇದರ ಜೊತೆಗೆ ಸದ್ಯದ ಕುತೂಹಲ ಕೂಡ ಆಗಿದೆ. ಚೈತ್ರ, ಗೌತಮಿ, ಧನ್ರಾಜ್, ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತ, ಮಂಜು ನಾಮಿನೇಟ್ ಆಗಿದ್ದು ಯಾರು ಹೊರಕ್ಕೆ ಹೋಗ್ತಾರೆ ಎಂದು ಕಾದು ನೋಡಬೇಕು. ಸುದೀಪ್ ಅವರು ಹೊಸ ವರ್ಷಕ್ಕೆ ನಿಮ್ಮ ಪರ್ಸನಲ್ ವಸ್ತುವನ್ನ ಯಾರಿಗೆ ಕೊಡುತ್ತೀರಾ ಎಂದು ಹೇಳಿದ್ರು. ಹೀಗಾಗಿ ಧನ್ರಾಜ್ಗೆ ರಜತ್ ಉಡುಗೊರೆ ಕೊಟ್ರೆ, ಮಂಜುಗೆ ಗೌತಮಿ ಗಿಫ್ಟ್ ಒಂದನ್ನು ಕೊಟ್ಟರು. ಐಶ್ವರ್ಯಗೆ ಚೈತ್ರ ಉಡುಗೊರೆ ಕೊಡುತ್ತಿದ್ದಂತೆ ಇಬ್ಬರು ಕಣ್ಣೀರು ಹಾಕಿದ್ರು. ಇದಾದ ಮೇಲೆ ಭವ್ಯಗೆ ನೀವು ಯಾರಿಗೆ ಗಿಫ್ಟ್ ಕೊಡಬೇಕು ಎಂದು ಕೇಳಿದಾಗ ತ್ರಿವಿಕ್ರಮ್ಗೆ ಕೊಡಲು ಇಷ್ಟಪಡುತ್ತೇನೆ ಎಂದು ಭವ್ಯ ಹೇಳಿದ್ದಾರೆ. ಈ ವೇಳೆ ಸುದೀಪ್ ಇದು ಎಂಥ ಸರ್ಪ್ರೈಸ್ ಅಲ್ವಾ ಎಂದು ಹೇಳುತ್ತಿದ್ದಂತೆ ಎಲ್ಲರೂ ನಕ್ಕಿದ್ದಾರೆ. ನಾಚುತ್ತಲೇ ತ್ರಿವಿಕ್ರಮ್ ಕುರಿತು ಮಾತನಾಡಿದ ಭವ್ಯ, ಹೊಸ ವರ್ಷಕ್ಕೆ ನಿಮ್ಮ ಒಂದು ಪರ್ಸನಲ್ ವಸ್ತುನ ಇದು ನಾನು ಐಶ್ವರ್ಯ ಕೊಡಕ್ ಇಷ್ಟಪಡ್ತೀನಿ. ನನ್ ನೋಡೋದಕ್ಕೆ ಅಮ್ಮ ಇದ್ದಾರೆ, ಆ ಹುಡುಗಿ ಹೇಗಿರಬಹುದು ಅನ್ನೋದು ಒಂದ್ ಕ್ಷಣಕ್ಕೆ ಯೋಚನೆ ಬಂತು. ನೀವು ಅಲ್ಲಿ ಯಾರಿಗಾರ ಗಿಫ್ಟ್ ಕೊಡಬೇಕು. ತ್ರಿವಿಕ್ರಮ್ಗೆ ಕೊಡಕ್ ಇಷ್ಟಪಡ್ತೀರಿ ಸರ್. ಎಂತ ಸರ್ಪ್ರೈಸ್ ಅಲ್ಲ. ಈ ವ್ಯಕ್ತಿ ನೋಡೋದಕ್ಕೆ ತುಂಬಾ ಹಾರ್ಶ್ ಅನ್ಸ್ತಾರೆ, ಬಟ್ ಆಕ್ಚುಲಿ ಇಟ್ಸ್ ವೆರಿ ಸ್ವೀಟ್ ಅಂಡ್ ಸಾರಿ, ಏನೋ ಹೇಳ್ತಾ ಇದ್ರಿ. ಅರ್ಥ ಮಾಡ್ಕೊಳ್ಳೋ ತುಂಬಾ ಕಷ್ಟ ಸರ್. ಅರ್ಥ ಮಾಡ್ಕೊಂಡ್ಮೇಲೆ ಆ ವ್ಯಕ್ತಿಯಿಂದ ದೂರ ಆಗದ್ ಕಷ್ಟ ಸರ್. ಈ ವ್ಯಕ್ತಿ ನೋಡೋದಕ್ಕೆ ತುಂಬಾ ಹ್ಯಾರ್ಶ್ ಅನಿಸ್ತಾರೆ, ಆದರೆ ಅವರು ವೆರಿ ಸ್ವೀಟ್ ಅಂತ ಹೇಳುತ್ತಿದ್ರು. ಆಗ ತಮಾಷೆಯಾಗಿ ಸುದೀಪ್ ಸಾರಿ ಎಂದ್ರು. ಏನ್ ಹೇಳುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಭವ್ಯ ನಿಂತಲ್ಲೇ ನೀರಾಗಿ ಹೋಗಿದ್ದಾರೆ. ಮತ್ತೆ ಮಾತನಾಡಿದ ಭವ್ಯ, ತ್ರಿವಿಕ್ರಮರನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸರ್. ಅರ್ಥ ಮಾಡಿಕೊಂಡ ಮೇಲೆ ತ್ರಿವಿಕ್ರಮನಿಂದ ದೂರ ಹೋಗುವುದು ಕಷ್ಟ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಗಿಫ್ಟ್ ಕೊಟ್ಟ ತ್ರಿವಿಕ್ರಮಗೆ ವೆರಿ ಸ್ವೀಟ್ ಎಂದ ಭವ್ಯಗೌಡ ಕಿಚ್ಚನ ಮಾತಿಗೆ ನಾಚಿ ನೀರಾಗಿದ್ದು, ಬ್ಯೂಟಿ ಭವ್ಯ ಹಾಗೂ ತ್ರಿವಿಕ್ರಮ್ ನಡುವೆ ಲವ್ ಟ್ರ್ಯಾಕ್ ನಡೀತಿದೆಯಾ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಬಿಗ್ ಮನೆಯ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.